ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ಒಂದು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ನೇವಿ MR. ಅದರಲ್ಲಿ ಒಬ್ಬನು ಕಾಮೆಂಟ್ ಬಂದಿದೆ. ಸೊ ಏನಂತಾರೆ, ಅಣ್ಣ ಇನ್ನು ಅದೇ ವಿಡಿಯೋ ಈ ಅಗ್ನಿವೀರ್ 8th ಟ್ರೇಡ್ಸ್ಮನ್ ಅಲ್ಲೂ ಈ ಥರ ಕ್ವಶನ್ ಬೀಳಲ್ಲ ಅಂತ ಇದೆ. ಸೊ ನಾನು ಹಾಕಿರೋದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ವಿಡಿಯೋ ನೋಡ್ರಿ, ದಯವಿಟ್ಟು ಪೋಸ್ಟ್ ಮೇಲೆ ನೋಡ್ಲಿಕ್ಕೆ ಹೋಗಬೇಡಿ. ಸೊ ಏನಂತಂದ್ರೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನೋಡ್ರಿ. ನಾನು ಬೆಳಗ್ಗೆ ಹಾಕಿರೋಂಥ ಮ್ಯಾಥಮೆಟಿಕ್ಸು ಇದೇ ಕ್ವಶನ್ ಆರ್ಮಿಯಲ್ಲಿ ಬರೋದಿಲ್ಲ. ಓಕೆ, ಆರ್ಮಿಯಲ್ಲಿ ಇಷ್ಟು ಟಫ್ ಕ್ವಶನ್ ಕೇಳೋದಿಲ್ಲ. ಸೊ ಇದಕ್ಕೆ ತುಂಬ ಈಸಿ ಇರ್ತವೆ, ಅದನ್ನೇ ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ. ಆರ್ಮಿ GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಟ್ರೇಡ್ಸ್ಮನ್ ಆಗಿರ್ಬೋದು, ನೀವು ಆರ್ಮಿ ಎಕ್ಸಾಮ್ ಬೇಕಾದ ಬರೀರಿ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. SSR ಅಂದರೆ ಒಂದು ಕ್ವಶನ್ ಪೇಪರ್ ಇದೆ ನಮ್ಮ ಹತ್ರ, ಒರಿಜಿನಲ್ ನಡೆದಂತಹ ಕ್ವಶನ್ ಪೇಪರ್. ಇದನ್ನು ಸಾಲ್ವ್ ಮಾಡೋಣ. ಸೊ ನಿಮಗೆ 100 ಕ್ವಶನ್ಸ್ ಇರ್ತವೆ. ಸೊ 100 ಮಾರ್ಕ್ಸು. ಪ್ರತಿಯೊಂದು ಮ್ಯಾಥಮೆಟಿಕ್ಸ್ 25, GK 25. ಸೊ ಪ್ರತಿಯೊಂದು 25 ಮಾರ್ಕ್ಸ್, ಸೈನ್ಸ್ 25, ಇಂಗ್ಲೀಷ್ 25 ಇರ್ತವೆ. ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ 25 ಕ್ವಶನ್ಸ್ ಸಾಲ್ವ್ ಮಾಡೋಣ, ಅದ್ರ ಜೊತೆಗೆ ಸೈನ್ಸ್ 25 ಕ್ವಶನ್ಸ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಿಡ್ತೀನಿ, ಆಮೇಲೆ ಅದರಲ್ಲಿ ಏನಿರುತ್ತೆ ಅಂದರೆ 25 ಕ್ವಶನ್ಸ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಅದ್ರ ಜೊತೆಗೆ GK ಕೂಡ ಇರುತ್ತೆ. ಓಕೆ, ವೆಲ್ಕಮ್ ಟು. ಏನಿಲ್ಲ, ಆ ಥರ ಒಂದು ಕಾಮೆಂಟ್ ನೋಡಿದಾಗ ತುಂಬ ಸಖತ್ತಾಗಿ ಬೇಜಾರಾಗುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋ ಮಾಡಿರ್ತೀವಿ. ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಎಷ್ಟು ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆಯ್ತು ಗುರು 8th ಟ್ರೇಡ್ಸ್ಮನಲ್ಲೇ ತೊಗೊಳ್ಳೋಣ. ಸೊ ಇವೇ ಒಂದು ಕಾನ್ಸೆಪ್ಟ್ ಎಕ್ಸಾಮಲ್ಲಿ ಬಂದಿರುತ್ತೆ, ನಾನು ಬರೋದು ಎಕ್ಸಾಮು. ಓಕೆ, ಅದು ಬಿಡ್ರಿ. ಸೊ ಏನಿಲ್ಲ. ಸೊ ಮೊದಲೇದಾಗಿ ಯಾವ್ದು ಬರುತ್ತೆ ನಿಮಗೆ ನೋಡೋದಂದರೆ, ಒಂದು ಸೆಕೆಂಡ್, ಇದೊಂದು SSR ಆಗಿದೆ. SSR ಸಿಂಪಲ್ ಕ್ವಶನ್ ಪೇಪರ್ ಅಂತಂದರೆ ನಾನು ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ಈ ಒಂದು ಕ್ವಶನ್ ಪೇಪರ್ SSR ಕೋಡ್ ಆಗಿದೆ. ಅಂದರೆ SSR ಅಲ್ಲಿ ಎಕ್ಸಾಮ್ ತೊಗೊಂಡಿದ್ದಾನೆ, ಯಾವ ರೀತಿ ತೊಗೊಳ್ತಾನೆ. ಸೊ ಫಸ್ಟ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ಇಲ್ಲಿ ನೋಡಿ, ನಿಮ್ಮ ನೇಮ್ ಬರೀಬೇಕು. ಸೊ ಕರೆಕ್ಟಾಗಿ ನಿಮ್ಮ ನೇಮ್ ಬರೆದಾದ ನಂತರ ಯಾವ ರೀತಿ QP ಕೋಡ್ ಇರುತ್ತೆ, ಸೊ ಆ ರೀತಿ ನೀವು ತುಂಬಬೇಕು. ಈ ರೀತಿ ಎಲ್ಲ ಕರೆಕ್ಟಾಗಿ ಶೇಡ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇಂಗ್ಲೀಷಲ್ಲಿ ಮೊದಲನೆಗೆ ಈ ರೀತಿ ಕೊಟ್ಟಿರ್ತಾನೆ. ಸೊ ಪ್ಯಾರಾಗ್ರಾಫ್ ಇರುತ್ತೆ, ಓದ್ಕೊಳ್ಬೇಕು. ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ಕ್ವಶನ್ 1 to 5 ಫಾಲೋ ಅಂತ ಇದೆ. ಸೊ ಮೊದಲೇ ಪ್ರಶ್ನೆ ನೋಡ್ರಿ. ಓಕೆ, ವಾಟ್ ಡಸ್ ಸೈನ್ಸ್ ಲಿಬರೇಟ್ US ಫ್ರಮ್? ಇಟ್ ಈಸ್ ಲಿಬರೇಟ್ US ಫ್ರಮ್ ಆಪ್ಷನ್ A ಫಿಯರ್ಸ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಫಿಸನ್, ಆಪ್ಷನ್ B ಸರ್ವೈವ್ ಟು ಫಿಸಿಕಲ್ ನೇಚರ್ ಆ್ಯಂಡ್ ಫ್ರಮ್ ಫ್ಯಾಷನ್, ಆಪ್ಷನ್ C ಬಾಂಡೇಜ್ ಟು ಫಿಸಿಕಲ್ ನೇಚರ್, ಆಪ್ಷನ್ D ಇಂಡಿಲಾಜಿಸ್ಟಿಕ್ ಹೋಪ್ಸ್ ಟು ಗ್ಲೋರಿಯಸ್ ಫ್ಯೂಚರ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ B ಆಗುತ್ತೆ. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ. ಈ ಒಂದು ವಿಡಿಯೋದಲ್ಲಿ 5 ಕ್ವಶನ್ ಡಿಸ್ಕಷನ್ ಮಾಡೋಣ. ಸೊ ಪಾರ್ಟ್ 1, ಪಾರ್ಟ್ 2 ಕೂಡ ಅಪ್ಲೋಡ್ ಮಾಡ್ತೀನಿ. ಶುಡ್ ಹ್ಯೂಮನ್ ಸೈನ್ಸ್ ಬಿ ಡೆವಲಪ್ಡ್ ಬಿಕಾಸ್ ದೇ ವಿಲ್? ಆಪ್ಷನ್ A ಪ್ರೊವೈಡ್ ಮೇಕ್ ನಾಲೆಜ್ ಆಫ್ ದಿ ಫಿಸಿಕಲ್ ವರ್ಲ್ಡ್, ಆಪ್ಷನ್ B ಮೇಕ್ ಅಸ್ ಕಾನ್ಸಿಯಸ್ ಆಫ್ ದಿ ಚೇಂಜಿಂಗ್ ವರ್ಲ್ಡ್, ಆಪ್ಷನ್ C ಮೇಕ್ ಅಸ್ ಕಾನ್ಸಿಯಸ್ ಆಫ್ ದಿ ಚೇಂಜಿಂಗ್ ಇನ್ ಓವರ್ ಸೆಲ್ಫ್ಸ್, ಆಪ್ಷನ್ D ಎಲಿಮಿನೇಟ್ ದ distraction caused by a superficial knowledge of the physical world. ಇದಕ್ಕೆ ಉತ್ತರ ಬಂದು ಆಪ್ಷನ್ C ಆಗುತ್ತೆ, ಮೇಕ್ ಅಸ್. ಆಪ್ಷನ್ C is the right answer. ಸೊ ಮೂರನೇ ಪ್ರಶ್ನೆ ನೋಡ್ರಿ. ಇಫ್ ಮ್ಯಾನ್ ಬೆಸ್ಟಿಯಲ್ ಅರ್ನಿಂಗ್ is controlled, ಆಪ್ಷನ್ A the future will be tolerable, ಆಪ್ಷನ್ B the future will be brighter than the present, ಆಪ್ಷನ್ C the present will be brighter than the future, ಆಪ್ಷನ್ D the present will become tolerable. ಸೊ ಆಪ್ಷನ್ D ಆಗುತ್ತೆ. ಇದಕ್ಕೆ ಉತ್ತರ ಆಪ್ಷನ್ D. ಈ ರೀತಿ ಓದ್ಕೊಳ್ಬೋದು. ಸೊ ನಾನು ಉತ್ತರ ಕೀ ಆನ್ಸರ್ಸ್ ಎಲ್ಲ ಪ್ರತಿಯೊಂದು ಗ್ರೂಪಲ್ಲಿ ಹಾಕಿರ್ತೀನಿ. ನಾಲ್ಕನೇ ಪ್ರಶ್ನೆ ನೋಡ್ರಿ. ಅದಕ್ಕಿಂತ ಮೊದಲು ನಮ್ಮ ಯೋಧಸ್ ಕ್ಲಾಸಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಾಲ್ಕನೇ ಕ್ವಶನ್ ನೋಡ್ರಿ. ಫಿಯರ್ಸ್ ಆ್ಯಂಡ್ ಹೋಪ್ಸ್ ಅಕಾರ್ಡಿಂಗ್ ಟು ದಿ ಅದರ್, ಆಪ್ಷನ್ A ಆರ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ದಿ ಲೈಫ್ ಆಫ್ ಮಾಡರ್ನ್ ಮ್ಯಾನ್, ಆಪ್ಷನ್ B ಕ್ಯಾನ್ ಬಿಯರ್ ಫ್ರೂಟ್, ಆಪ್ಷನ್ C ಕ್ಯಾನ್ ಎಲ್ಡ್ ಗುಡ್ ರಿಸಲ್ಟ್, ಆಪ್ಷನ್ D ಆರ್ ಇರಿಟೇಷನಲ್.
ಸೊ 4ನೇ ಉತ್ತರ ನೋಡಿದ್ರೆ ಆಪ್ಷನ್ ಎ ಆಗುತ್ತೆ. ಆರ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ದ ಲೈಫ್ ಆಫ್ ಮಾಡರ್ನ್ ಮ್ಯಾನ್. ಸೊ 5ನೇ ಪ್ರಶ್ನೆ, ಟು ಕರ್ವ್ ಔಟ್ ಆಫ್ ಬ್ರೈಟ್ ಫ್ಯೂಚರ್ ಮ್ಯಾನ್ ಶುಡ್. ಆಪ್ಷನ್ ಎ ಅನಾಲಿಸ್ ಡೇಂಜರಸ್ ದ್ಯಾಟ್ ಲೈ ಅಚೀವ್ಡ್. ಆಪ್ಷನ್ ಬಿ ಟ್ರೈ ಟು ಅವಾಯ್ಡ್ ಡೇಂಜರಸ್. ಸೊ ಈ ರೀತಿ ನೋಡ್ರಿ, ಆಪ್ಷನ್ ಓದ್ಕೊಳ್ರಿ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಕಲೆಕ್ಟಿವ್ ಆಫ್ ಪಾಸಿಟಿವ್ ಔಟ್ಲುಕ್. ಇನ್ನೊಂದು ನಿಮಗೆ, ಸೊ SSR ಕ್ವಶನ್ಸ್ ಟಫ್ ಇರ್ತವೆ, MR ಇದಕ್ಕಿಂತ ಈಸಿ ಇರ್ತವೆ. ಓಕೆ, ನಾನು ಯಾವ ರೀತಿ ವಿಡಿಯೋ ಹಾಕ್ತೀನಲ್ಲ ಅದೇ ರೀತಿ ಕ್ವಶನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಎಕ್ಸಾಮ್ ಬರೆದು ಬನ್ನಿ, ಆಮೇಲೆ ನಾನು ಕಮೆಂಟ್ ಮಾಡಿರಿ. ಚೂಸ್ ದಿ ಕರೆಕ್ಟ್ಲಿ functuated sentence. Option A, however, Divide did not achieve his goal. So, however, Divide did not achieve his goal. Option A, B, C, D. ಸೊ 4 ಒಂದೇ ಥರ ಇದೆ, ಆದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ದೀರ್ಘರಾಮ ಕಾಮ ಅದೇ ಸ್ವಲ್ಪ ಚೇಂಜ್ ಇದೆ. ಸೊ ಮೊದಲನೇದಾಗಿ ಈ ರೀತಿ, ಸೆಕೆಂಡ್ ಒನ್ ಈ ರೀತಿ, ಥರ್ಡ್ ಒನ್ ಈ ರೀತಿ, ಫೋರ್ತ್ ಒನ್. ಸೊ ಇದನ್ನೇ ಗುರ್ತಾಡಿಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇದೇ ಕರೆಕ್ಟ್ ಆನ್ಸರ್. ಇನ್ನು 7ನೇ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದಿ ಫ್ರೇಸ್ ಅ ನ್ಯೂ ಬ್ರೂಮ್ ಸ್ವಾಪ್ಸ್ ಕ್ಲೀನ್ಲಿ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೇಂಜಸ್ ಆರ್ ಮೇಡ್ ಎನರ್ಜಿ ಸೇಲಿ ಬೈ ನ್ಯೂಲಿ ಅಪಾರ್ಟ್ಮೆಂಟ್ ಪರ್ಸನ್. ಓಕೆ, 8ನೇ ಪ್ರಶ್ನೆ ನೋಡ್ರಿ, ಚೂಸ್ ದಿ ಕರೆಕ್ಟ್ ಅಲ್ಟರ್ನೇಟ್ ಟು ಕರೆಕ್ಟ್ ದಿ ಸೆಂಟೆನ್ಸ್. ಇನ್ ಅವರ್ ಕಂಟ್ರಿ ವುಮೆನ್ ಹ್ಯಾವ್ ಆನ್ ಅಪಾರ್ಚುನಿಟೀಸ್ ಟು ರೈಸ್ ಟು ಟಾಪ್ ಇನ್ ಎವ್ರಿ ವಾಲ್ಕ್ ಆಫ್ ಲೈಫ್. ಓಕೆ, ಈ ರೀತಿ ಕೊಟ್ಟಿರ್ತಾನೆ. ಇದಕ್ಕೆ ಉತ್ತರ ನೋಡಿದ್ರೆ ಆಪ್ಷನ್ ಸಿ ಆಗುತ್ತೆ. ಹ್ಯಾವ್ ಅಪೋನೆಂಟ್ಸ್ ಟು ರೈಸ್. ಆಮೇಲೆ 9ನೇ ಪ್ರಶ್ನೆ ನೋಡ್ರಿ, ಚೂಸ್ ದಿ ಅಪ್ರಾಪ್ರಿಯೇಟ್ ಸಿನಾನಿಮ್ ಆಫ್ ದಿ ವರ್ಡ್ HOARSE, ಹಾರ್ಸ್. ಸಿನಾನಿಮ್ ಹಾರ್ಸ್ ಕೇಳಿದಾನೆ. ಇದಕ್ಕೆ ಉತ್ತರ ಆಪ್ಷನ್ ಡಿ, ಹಾರ್ಶ್ ಆಗುತ್ತೆ. 10ನೇ ಪ್ರಶ್ನೆ, ಚೂಸ್ ದಿ ಅಪ್ರಾಪ್ರಿಯೇಟ್ ಅಂಟಾನಿಮ್ ಆಫ್ ದಿ ವರ್ಡ್ ಕ್ಯಾಪಿಟಲಿಟಿ. ಸೊ ದಿಸ್ ಒನ್ ಆನ್ಸರ್ ಈಸ್ ಆಪ್ಷನ್ ಬಿ, ವೆನರೇಟ್. 11ನೇ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಆಪ್ಷನ್ that explain the meaning of the underlined phrase. 11ನೇ ಕ್ವಶನ್ ಆನ್ಸರ್ ಬಂದು ಆಪ್ಷನ್ ಸಿ, ಮ್ಯಾನುಫ್ಯಾಕ್ಚರ್ಸ್. ಆಮೇಲೆ ಚೇಂಜ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಕೇಳ್ತಾನೆ. ಇದನ್ನು ಯಾವ ರೀತಿ ಮಾಡೋದಂದ್ರೆ 12ನೇ ಪ್ರಶ್ನೆ ನೋಡ್ರಿ, ಚೂಸ್ ದಿ ಕರೆಕ್ಟ್ ಆಕ್ಟಿವ್ ಆರ್ ಪ್ಯಾಸಿವ್ ಸೆಂಟೆನ್ಸ್. ಕರೆಕ್ಟ್ ಚೂಸ್ ಮಾಡಬೇಕು. ಇದರಲ್ಲಿ ಕರೆಕ್ಟ್ ಯಾವುದು ಅಂತಂದರೆ ಆಪ್ಷನ್ ಸಿ, ಐ ಲಾಸ್ಟ್ ದ 500 INR ಐ ಹ್ಯಾಡ್ ಇನ್ ಮೈ ವ್ಯಾಲೆಟ್. 13ನೇ ಪ್ರಶ್ನೆ ನೋಡ್ರಿ, ಹ್ಯಾಸ್ ದಿ ವರ್ಕ್ ಬಿನ್ ಕಂಪ್ಲೀಟೆಡ್ ಬೈ ಯು. ದಿಸ್ ಒನ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚೇಂಜ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಬೇಕು. ಸೊ ಡು ಯು ರೈಟ್ ಗುಡ್ ಹ್ಯಾಂಡ್, ದ ಟೀಚರ್ ಸೇಡ್ ಟು ದಿ ಸ್ಟೂಡೆಂಟ್. 14ನೇ ಪ್ರಶ್ನೆ, ಆಪ್ಷನ್ ಡಿ, ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ ಇಫ್ ಯು ರೋಟ್ ಗುಡ್ ಹ್ಯಾಂಡ್. ರೈಟ್ ಆನ್ಸರ್. 15ನೇ ಪ್ರಶ್ನೆ ನೋಡ್ರಿ, ದ ಕಸ್ಟಮರ್ ಆಸ್ಕ್ಡ್ ದ ವೇಟರ್ ಇಫ್ ಹಿ ಕುಡ್ ಬುಕ್ ಅ ಟೇಬಲ್ ಫಾರ್ ಡಿನ್ನರ್ ದ್ಯಾಟ್ ನೈಟ್. 15ನೇ ಪ್ರಶ್ನೆ, ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಇನ್ನು ಚೂಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಅಲ್ಟರ್ನೇಟಿವ್ ಟು ಕಂಪ್ಲೀಟ್ ದಿ ಸೆಂಟೆನ್ಸ್ ಅಂತ ಇದೆ. 16ನೇ ಪ್ರಶ್ನೆ, ಬ್ರಿಂಗ್ ಫ್ರೆಶ್ ಫ್ಲವರ್ಸ್ ಡ್ಯಾಶ್ ದಿ ಲವ್ಲಿ ಲೇಡಿ ಕಮಿಂಗ್ ಫ್ರಾಮ್ ದಿಸ್ ಸೀಸ್. ಆಪ್ಷನ್ ಎ ಆಗುತ್ತೆ, ಫಾರ್. 17ನೇ ಪ್ರಶ್ನೆ, ಡ್ಯಾಶ್ ದಿ 9 ಗಾಡ್ಸ್ ಹಿ ಸ್ವೇರ್. ಸೊ ಆಪ್ಷನ್ ಬಿ, ಆಫ್ ಆಗುತ್ತೆ. ಇನ್ನು 18ನೇ ಪ್ರಶ್ನೆ, 2 ಗೋಲ್ಡ್ ಜ್ಯುವೆಲರ್ಸ್ ಸೀಡ್ಸ್ ವೇರ್ ಗಿವನ್ ಟು ಡ್ಯಾಶ್ ಬೈ ಗ್ರ್ಯಾಂಡ್ ಮದರ್. 18ನೇ ಪ್ರಶ್ನೆ ಉತ್ತರ ಆಪ್ಷನ್ ಸಿ, ಮೀ. 19ನೇದು, ಐ ವಾಸ್ ಡ್ಯಾಶ್ ಟು ನೋ ದ್ಯಾಟ್ ಎವ್ರಿ ಬಾಡಿ ವಾಸ್ ಫೈನ್, ಪ್ಲೀಸೆಂಟ್, ಪ್ಲೀಸ್ಡ್, ಪ್ಲೀಸಿಂಗ್, ಪ್ಲೀಸ್ಫುಲ್. ಆನ್ಸರ್ ಇಸ್ ಪ್ಲೀಸ್ಡ್. ದ ಗಾರ್ಡನ್ ಹ್ಯಾಸ್ ಸ್ವೀಟ್ ವಿತ್ ಫ್ಲವರ್ಸ್ ಲೈಕ್ ದಿ ರೋಸ್ ಆ್ಯಂಡ್ ಜಾಸ್ಮಿನ್. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಸ್ಮೆಲ್ಡ್ ಆಗುತ್ತೆ. ಈ ಡ್ಯಾಶ್ ಈಸ್ ಎಂಪ್ಲಾಯ್ಸ್ ಕೈಂಡ್ಲಿ ವಾಸ್ ಟ್ರೀಟೆಡ್ ಟ್ರಿಕಿಂಗ್. ಸೊ 21ನೇ ಪ್ರಶ್ನೆ ಆನ್ಸರ್ ಆಪ್ಷನ್ ಬಿ, ಟ್ರೀಟ್ಸ್ ಆಗುತ್ತೆ.
Nowadays a great man thinks dash from plastics. ಆಪ್ಷನ್ ಎ ಮೇಡ್ ಆರ್ ಬೀಯಿಂಗ್ ಆರ್ ಮೇಡ್ ಇಸ್ ಮೇಡ್. 22ನೇ ಪ್ರಶ್ನೆ ಆಪ್ಷನ್ ಸಿ ಆರ್ ಮೇಡ್. 23ನೇದು ಡ್ಯಾಶ್ ಮೆನ್ ಮಸ್ಟ್ ಬಿ ಫಿನಿಶ್ಡ್ ಆ್ಯಂಡ್ ದೋಸ್ ದ ಈಚ್. 23ನೇ ಪ್ರಶ್ನೆ ಆಪ್ಷನ್ ಸಿ ದ. ಹಿ ವಾಸ್ ವೆಕ್ಸ್ಡ್ ಡ್ಯಾಶ್ ಸೋಹಾನ್ ಫಾರ್ ಹಿಸ್ ಬಿಹೇವಿಯರ್. 24ನೇ ಪ್ರಶ್ನೆ ಆಪ್ಷನ್ ಬಿ ಅಪಾನ್. ವಾಟ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿ ವರ್ಡ್ ಕೆಮಿಕಲ್. 25ನೇ ಪ್ರಶ್ನೆ ಆಪ್ಷನ್ ಎ ಚೀರ್ಫುಲ್. ಸೊ ಇಂಗ್ಲೀಷ್ ಆಯಿತು. ಇನ್ನು ಸೈನ್ಸ್ ಕ್ವಶನ್ ನೋಡ್ಕೊಂಬರೋಣ. ಹಿಂದಿ ಮತ್ತು ಇಂಗ್ಲೀಷಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ, ಕನ್ನಡದಲ್ಲಿ ಅವೈಲೇಬಲ್ ಇರೋಲ್ಲ. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡ್ರಿ. ಮೊದಲನೇ ಪ್ರಶ್ನೆ ಏನಂದರೆ ದ ಡಿಮೆನ್ಸಿಯನ್ ಆಫ್ ಪ್ಲಾಂಕ್ ಕಾನ್ಸ್ಟೆಂಟ್ ಆರ್ ದಿ ಸೇಮ್ ಆಸ್ ದೋಸ್ ಆಫ್ ಎನರ್ಜಿ ಫ್ಲವರ್ angular frequency angular momentum. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ. ಸೊ ನಿಮಗೆ ಕನ್ನಡದಲ್ಲಿ ಬರಲ್ಲ ಅಂದರೆ ಇದು ಇಂಗ್ಲೀಷಲ್ಲಿ ಬರಲ್ಲ, ಹಿಂದಿ ನೋಡ್ಕೋಬೋದು. ಟೆನ್ನಿಸ್ ಬಾಲ್ ಈಸ್ ಥ್ರೋನ್ ಸ್ಟ್ರೈಟ್ ಆಫ್ caught at the same height. Which of the following can deserve the motion of ball when it reach the apex? So right answer is option C ಆಗುತ್ತೆ. The acceleration of the ball is 9.8 meter per second to up. So ಮೂರನೇ ಪ್ರಶ್ನೆ an object moving at constant velocity is in internal frame-must. ಸೊ ಮೂರನೇ ಪ್ರಶ್ನೆ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. have zero net force acting on it. Okay, ನಾಲ್ಕನೇ ಪ್ರಶ್ನೆ ನೋಡ್ರಿ. a body of mass 3 kg is dropped from the height of 1 meter. The kinetic energy of the body will be when it touched the ground. ಸೊ ನಾಲ್ಕನೇ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. 50ನೇದು a boy of mass 50 kg is standing on a wheeling machine placed on the floor of lift. The machine reads his waist in Newton. What is reading of the machine? Is the lift of moving downwards with a uniform acceleration of 5 m² ಆಪ್ಷನ್ 5ನೇ ಆಪ್ಷನ್ ಬಂದು ಆಪ್ಷನ್ ಡಿ ಆಗುತ್ತೆ, ನನ್ ಆಫ್ ದಿಸ್. ಸೊ 6ನೇ ನೋಡಿ ಆ ವಾಟರ್ ಫಿಲ್ಮ್ ಈಸ್ ಮೇಡ್ ಬಿಟ್ವೀನ್ 2 straight parallel wires of length and 10 cm each and at a distance of 0.5 cm. ಸೊ ಇದಕ್ಕೆ ಉತ್ತರ ನೋಡಿದ್ರೆ 6ನೇದು ಬಂದು ಆಪ್ಷನ್ ಎ ಆಗುತ್ತೆ, 288 acres. 7th one question. In a gas of aromatic molecules, the ratio of two specific heats of gas Cp. ಸೊ ಒಳ್ಳೆ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ, 1.50. ಸೊ 8ನೇ ಕ್ವಶನ್. ದ ಬಾಡಿ ಹ್ಯಾಸ್ ಸೇಮ್ ಟೆಂಪ್ರೇಚರ್ ಆಸ್ ದಿ ಸರೌಂಡಿಂಗ್. ದ ರೇಷಿಯೋ ಆಫ್ ರೇಡಿಯಸ್ ಇಮಿಟೆಡ್ ಆ್ಯಂಡ್ ರೇಡಿಯೇಷನ್. ಸೊ 8ನೇ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. ಈಗ 9ನೇದು ನೋಡ್ರಿ. 9ನೇದು ಬಂದು ಆಪ್ಷನ್ ಸಿ ಆಗುತ್ತೆ. ನೀವೇ ಓದ್ಕೊಳ್ರಿ, ಇಷ್ಟು ಕ್ವಶನ್ಸ್ ಇದೆ. ಕ್ವಶನ್ಸ್ ವಿತ್ ಆನ್ಸರ್ ನಾನು ಕೊಡ್ತೀನಿ, ಸೊ ಓದ್ಕೊಳ್ರಿ. 10ನೇ ಕ್ವಶನ್ ಬಂದು ನೋಡ್ರಿ ಆಪ್ಷನ್ ಎ ಆಗುತ್ತೆ. ಓಕೆ, ಹ್ಯಾವಲ್ಡ್. 11ನೇ ಪ್ರಶ್ನೆ ನೋಡ್ರಿ. ಹ್ಯಾಲೋ ಮೆಟಲ್ ಸ್ಪೇರ್ಸ್ ಆಫ್ ರೇಡಿಯಸ್ 10 cm is charged such a potential on a surface is 80 watt. The potential at the centers of spheres is 11ನೇ ಪ್ರಶ್ನೆ ನೋಡ್ರಿ 80 ವ್ಯಾಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ 12ನೇ ಪ್ರಶ್ನೆ ಉತ್ತರ ನೋಡ್ರಿ ಆಪ್ಷನ್ ಸಿ ಈಸ್ ಎಕ್ಸಿಟೆಡ್ ರೈಟ್ ಆನ್ಸರ್. 13ನೇ ಪ್ರಶ್ನೆದ್ದು ನೋಡ್ತಾ ಇದ್ರೆ, ಸೊ ವೆನ್ ಅ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ಸ್ in a uniform magnetic field, its kinetic energy action remains constant. 14ನೇ ಪ್ರಶ್ನೆ. ಕರೆಂಟ್ ಇನ್ a circuit is what else if. 14ನೇ ಪ್ರಶ್ನೆ ಆಪ್ಷನ್ ಬಂದು ರೈಟ್ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. 15ನೇ ಪ್ರಶ್ನೆ ಆಪ್ಷನ್ ಡಿ ಆಗುತ್ತೆ. 16ನೇ ಪ್ರಶ್ನೆ. ಸೊ ನೋಡಿ ನಿಮ್ಮ ಉತ್ತರ ನೋಡಿದ್ರೆ 16ನೇದು ಆಪ್ಷನ್ ಬಿ ಆಗುತ್ತೆ, ಗ್ರೀನ್.
ಸೊ ನಾ ಕ್ವಶನ್ ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಸೊ ನೀವೇ ಸ್ಟಡಿ ಮಾಡಿರಿ. 17ನೇ ಪ್ರಶ್ನೆ ನೋಡ್ರಿ. ಆಪ್ಷನ್ ಸಿ ಆಗುತ್ತೆ. ಓಕೆ, a water drop is divided into 8 equal drops. The pressure difference between the inner and other side of the big drop will be. Option C is right answer. 18ನೇ ಪ್ರಶ್ನೆ, which of the following is not made of radioactive decay? 18ನೇ ಪ್ರಶ್ನೆ ಆನ್ಸರ್ ಬಂದು ಆಪ್ಷನ್ ಸಿ, ಫ್ಯೂಕೇಸ್. 19ದ್ದು ಆಪ್ಷನ್ ಬಂದು ಆಪ್ಷನ್ ಸಿ ಆಗುತ್ತೆ ಇದು. 20ನೇದು ಬಂದು ಆನ್ಸರ್ ಬಂದು ಆಪ್ಷನ್ ಬಿ ಕೂಡ ಆಗುತ್ತೆ. ಸೊ 21ನೇದು ನೋಡ್ರಿ, ಆಪ್ಷನ್ ಬಿ ಆಗುತ್ತೆ. 6 ಆನ್ಸರ್ ನೀವು ಓದ್ಕೊಡ್ರಿ. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿದೆ. 22ನೇದು ಬಂದು ಆಪ್ಷನ್ ಬಿ, ಹಾಗೆ 23ನೇದು ಬಂದು ಆಪ್ಷನ್ ಸಿ. ಸೊ 24ನೇದು ಬಂದು ಸಾಫ್ಟ್ವೇರ್ ಡ್ಯಾಶ್ ಈಸ್ ಪ್ರೋಗ್ರಾಮ್ that translate mnemonic statements into executable instruments. ಸೊ 24ನೇ ಪ್ರಶ್ನೆ ಆಪ್ಷನ್ ಬಿ, ಅಸೆಂಬರ್ ಆಗುತ್ತೆ. ಅಸೆಂಬರ್ ಇಸ್ ಅ ರೈಟ್ ಆನ್ಸರ್, ಆಪ್ಷನ್ ಬಿ. 25ನೇ ನೋಡ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಫಿಸಿಕಲ್ ಚೇಂಜ್? ಬರ್ನಿಂಗ್ ಆಫ್ ಕುಕಿಂಗ್ ಗ್ಯಾಸ್, ಸರ್ವಿಂಗ್ ಆಫ್ ಮಿಲ್ಕ್, ಡೈಜೆಷನ್ ಆಫ್ ಫುಡ್, ಡಿಸೋಸಿಯೇಷನ್ ಆಫ್ ಶುಗರ್ ಇಂಟು ವಾಟರ್. ಸೊ ಇದಕ್ಕೆ ಆನ್ಸರ್ ನೀವೇ ಕಾಮೆಂಟ್ ಮಾಡಿರಿ. 25ನೇದು. ಆಮೇಲೆ ಮ್ಯಾಥಮೆಟಿಕ್ಸ್ ಕೂಡ ಬರುತ್ತೆ. ನಾವು ಒಂದು 25 ಪ್ರಶ್ನೆ ಇದೆ. ಅದಾದ ನಂತರ ಜನರಲ್ ನಾಲೆಜ್ ಒಂದು 25 ಪ್ರಶ್ನೆ. ಸೊ ಇಷ್ಟ ಆದ ನಂತರ ನಿಮ್ಮದೊಂದು SSR ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ಮುಗಿಯುತ್ತೆ ಪ್ರೀವಿಯಸ್ ಇಯರ್ದು. ಸೊ 1 ಅವರ್ ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸೊ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಾದ್ರೆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿರಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಇದೊಂದು ಪಾರ್ಟ್ 1 ವಿಡಿಯೋ ಆಗಿದೆ. ಸೊ ಪಾರ್ಟ್ 2 ಇದರ ಮುಂದಿನ ವಿಡಿಯೋ ಖಂಡಿತ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.